ಏನಿದು ಶಂಖಪುಷ್ಪ, ಇದರ ವಿಶೇಷತೆ ಏನು ಸರ್? ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತಾರೆ, ಇದು ತಗೊಂಡಾಗ ಮೇಡಮ್ ನೀವು ಟ್ಯಾಬ್ಲೆಟ್ ತಗೋತಾ ಇರಿ, ಇನ್ಸುಲಿನ್ ತಗೋತಾ ಇರಿ, ಇದು ಸುಸ್ತಾಗಲಿ, ಕಾಲೂರಿ ಕಮ್ಮಿ ಆಗೋದು, ಮತ್ತು ಪದೇ ಪದೇ ವಾಶ್ರೂಮ್ಗೆ ಹೋಗೋದು ಅದರೆಲ್ಲ ಸ್ಟಾಪ್ ಆಗುತ್ತೆ ಮೇಡಮ್. ಒಳ್ಳೆ ಆಯುರ್ವೇದಿಕ್ ಪ್ರಾಡಕ್ಟ್ ಮೇಡಮ್, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮೇಡಮ್ ಇದರಲ್ಲಿ. ಸೇವಿಸುವಂಥವ್ರು ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಯಾವ್ಯಾವ ಟೈಮ್ ಯೂಸ್ ಮಾಡಬೇಕು? ಯೂಸ್ ಮಾಡೋದಂದ್ರೆ ಮೇಡಮ್, ಅವ್ರಿಗೆ ಶುಗರ್ ಎಷ್ಟೇ ಇರಲಿ, ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಸಂಜೆ ಊಟ ಆದಮೇಲೆ 2 ಟೈಮ್ ತೊಗೊಂಡು ಬರಲಿ ಮೇಡಮ್. ಒಂದು ವಾರ ನೋಡಲಿ, ಒಂದು ವಾರದ ನಂತರ ಅವರೇ ಹೇಳ್ತಾರೆ ಮೇಡಮ್. ನಾವೆಲ್ಲೇ ಇದ್ರೂ ನಮಗೆ ಹುಡುಕೊಂಡ್ಬಂದು ಕೇಳ್ತಾರೆ. ಸೊ ಎಷ್ಟು ದಿನದಲ್ಲಿ ನಿಮಗೆ ಈ ಒಂದು ರಿಸಲ್ಟ್ ಸಿಗುತ್ತೆ ಯೂಸ್ ಮಾಡಿದಂಥವ್ರಿಗೆ? ಮೇಡಮ್ ಕೆಲವರಿಗೆ 3 ದಿನದಲ್ಲಿ ಒಳ್ಳೇದಾಗಿರೋದು ಇದೆ, ರಿವರ್ಸ್ ಆಗಿರೋದಿದೆ, ಶುಗರ್ ರಿವರ್ಸ್ 3 ದಿನದಲ್ಲಿ ಆಗಿರೋದು ಇದೆ. ಒಂದು ವಾರ ಅಂದ್ಕೊಳ್ಳಿ ಮೇಡಮ್, ಒಂದು ವಾರದಿಂದನೇ ಕಂಟ್ರೋಲ್ ಆಗ್ತಾ ಬರುತ್ತೆ, ರಿವರ್ಸ್ ಆಗ್ತಾ ಬರುತ್ತೆ ಮೇಡಮ್ ಶುಗರ್. ನಿಮಗೆ ಇಲ್ಲಿ ಬನ್ನಿ, ಫ್ರೀ ಚೆಕಪ್ ಇದೆ ಮೇಡಮ್, ಚೆಕಪ್ ಮಾಡಿಸ್ಕೊಳ್ಳಿ, ನಿಮಗೆ ಎಷ್ಟು ಶುಗರ್ ಲೆವೆಲ್ ಇದೆ ನೋಡ್ಕೊಳ್ಳಿ, ಯೂಸ್ ಮಾಡಿ ಮೆಡಿಷನ್ನು, ಮತ್ತು ನೀವೇ ಒಂದು ವಾರ ಬಿಟ್ಟು ಫ್ರೀ ಆಗಿದೆ ಮೇಡಮ್, ಬನ್ನಿ ತೊಗೊಂಡೋಗಿ ನಾವು ಹೇಳೋ ಥರ ನಾವು ಫಾಲೋ ಮಾಡಿ, ಒಂದು ವಾರದಲ್ಲಿ ನೀವೇ ನಮ್ಗೆ ರಿಸಲ್ಟ್ ಹೇಳ್ತೀರಾ. ಈ ಪ್ರಾಡಕ್ಟಲ್ಲಿ ಹೇಳಿದ್ರಿ ನೀವು ಒಂದಷ್ಟು ಐಟಮ್ಸ್ಗಳನ್ನ, ಸೊ ಅದೆಲ್ಲದರಿಂದನೂ ಕೂಡ ಬ್ಲಡ್ ಲೆವೆಲ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತಾ ಅಂತ? ಆಗುತ್ತೆ ಮೇಡಮ್, ಶುಗರ್ ಎಲ್ಲ ನಾರ್ಮಲ್ಗೆ ಬರುತ್ತೆ, ಆರೋಗ್ಯವಾಗಿರ್ತಾರೆ, ಯಾವುದೇ ಮೆಡಿಷನ್ ತೊಗೊಳ್ಳಲ್ಲ ಅವ್ರು. ಇನ್ನು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ರು ನಿಲ್ಲಿಸ್ತಾರೆ, ಇನ್ಸುಲಿನ್ ತೊಗೊಳ್ತಾ ಇದ್ರು ನಿಲ್ಲಿಸ್ತಾರೆ, ಆರೋಗ್ಯವಾಗಿರ್ತಾರೆ. ಸರ್ ಏನು ಸರ್ ಈ ಆಯಿಲ್ನ ವಿಶೇಷತೆ? ಈ ಆಯಿಲ್ನ ಯೂಸ್ ಮಾಡಿದ್ರೆ ಎಷ್ಟು ದಿನದೊಳಗೆ ವ್ಯಕ್ತಿಗಳಿಗೆ ರಿಸಲ್ಟ್ ಸಿಗುತ್ತೆ ಅಂತ? ಇದು ಆಯುರ್ವೇದಿಕ್ ಹೇರ್ ಆಯಿಲ್ ಆಗಿರೋದ್ರಿಂದ ಇದೊಂದು ಬಾಟ್ಲು ಖಾಲಿ ಮಾಡೋ ಒಳಗೆ ನಿಮಗೆ ಹೇರ್ ಉದುರೋದನ್ನ ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಕೂದಲು ಲೆಂತ್ ಬರೋದನ್ನ ನಿಮಗೆ ನೀವೇ ಗಮನ ಹರಿಸ್ತೀರಾ, ನೀವೇ ರಿಸಲ್ಟ್ ಕೊಡ್ತೀರಾ ಮೇಡಮ್. ಆ ಥರ ಇದೆ. ಬೇರೆ ಆಯಿಲ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಆಯುರ್ವೇದಿಕ್ ಏರ್ ಗ್ರೋತ್ ಆಯಿಲ್ ಶಂಖಪುಷ್ಪ ಏನಿದೆ ಇದು ಯಾಕೆ ಬೆಸ್ಟ್ ಅಂತ ಅನ್ಸುತ್ತೆ ಸರ್? ಮೇಡಮ್ ಇದು ಕೂದಲು ಬೆಳವಣಿಗೆ ಬೇಗ ಆಗುತ್ತೆ ಮೇಡಮ್. ಈ ಆಯಿಲ್ ಯೂಸ್ ಮಾಡಿ ನೋಡಬೇಕು. ಅವು ಕೂದಲು ತುಂಡ ಇರೋದನ್ನ ಉದ್ದ ಆಗುತ್ತಲ್ಲ, ಆಗ ಅವರೇ ಹೇಳ್ತಾರೆ ಮೇಡಮ್, ತೊಗೊಂಡ್ಮೇಲೆ ರಿಸಲ್ಟ್ ಕೊಡಲಿ ಮೇಡಮ್. ಆ ಥರ ಇದೆ, ಒಳ್ಳೆ ಬೆನಿಫಿಟ್ ಇದೆ. ಸೊ ನಿಮ್ಮನ್ನ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡಬೇಕು, ಈ ಒಂದು ಸ್ಥಳ ಎಲ್ಲಿದೆ, ಜನಗಳು ಯಾವ ರೀತಿಯಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ? ಮೇಡಮ್ ಫೋನ್ ಮಾಡ್ಕೊಂಡು ಬಂದರೂ ಆಗುತ್ತೆ, ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡ್ರು ನಾವು ಎಂಟ್ರಿ ಮಾಡ್ಕೊಂಡಿರ್ತೀವಿ. ವಾರಕ್ಕೊಂದ್ಸತಿ ಪ್ರತಿ ಭಾನುವಾರ ಫ್ರೀ ಚೆಕಪ್ ಇರುತ್ತೆ, ಬರ್ಬೋದು. ಬಂದು ಅವರು ಎಂಟ್ರಿ ಮಾಡಿಸ್ಕೊಂಡು ಬೆಳಗ್ಗೆ 11ರಿಂದ ಸಂಜೆ 5 ಗಂಟೆನೂ ಬರ್ಬೋದು. ಇದು ಬಂದು ಮೇಡಮ್ ಕಲ್ವಾಡ ಆಪೋಸಿಟ್ ಇರೋದು, ಸಪ್ನಾ ಬುಕ್ ಮಾರ್ಕೆಟಿಂದ ಸ್ವಲ್ಪ ಕೆಳಗಡೆ ಬಂದರೆ, ಸಪ್ನಾ ಬುಕ್ ಹೌಸ್ ಕೆಳಗಡೆ ಬಂದರೆ ಇಲ್ಲೇ ಶಾರದಾ ಮ್ಯೂಸಿಕಲ್ ಅಂತ ಇದೆ, ಅಲ್ಲೇ ರೈಟ್ ಸೈಡಲ್ಲಿ ಇದೆ ಮೇಡಮ್, ಕೊತ್ವಾಲ್ ರಾಮಯ್ಯ ರಸ್ತೆ, ಶಿವರಾಂಪೇಟೆ. ಸಮಸ್ತ ಗುಡ್ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ಎಲ್ರಿಗೂ ಕೂಡ ಒಂದು ಟೆನ್ಷನ್ ಇರುತ್ತೆ, ಸಕ್ಕರೆ ಕಾಯಿಲೆ ಬಂದ್ರೆ ಏನಪ್ಪಾ ಮಾಡೋದು ಅಂತ. ಕೆಲವೊಂದಷ್ಟು ಜನ ಬಂದಿರೋರು ಯಾವುದೇ ತರ ಸ್ವೀಟ್ಗಳನ್ನ ತಿನ್ನಕ್ಕಾಗದೆ ಸಫರ್ ಪಡ್ತಾ ಇರ್ತಾರೆ. ಅಂತವರು ತಮ್ಗಿರ್ತಕ್ಕಂತಹ ಪರ್ಸೆಂಟೇಜ್ ನ ಕಡಿಮೆ ಮಾಡ್ಕೊಳ್ಳುವಂತ ಒಂದು ರಾಮಬಾಣ ರೆಡಿ ಆಗಿದೆ. ಸೊ ಈ ಒಂದು ರಾಮಬಾಣ ಎಲ್ಲಿ ಸಿಗುತ್ತೆ, ಇದರ ಬೆನಿಫಿಟ್ಸ್ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅಂತ ಹೇಳಿ ನಮ್ಮೊಟ್ಟಿಗೆ ಶ್ಯಾಮರಾವ್ ಇದ್ದರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಮೊದಲನೇದಾಗಿ ಏನಿದು ಶಂಖಪುಷ್ಪ, ಇದರ ವಿಶೇಷತೆ ಏನು ಸರ್? ಮೇಡಮ್ ಇದು ಡಯಾಬಿಟಿಸ್ಗೆ, ಸಕ್ಕರೆ ಕಾಯಿಲೆ ಅಂತ ಏನು ಹೇಳ್ತಾರೆ, ಸಕ್ಕರೆ ಕಾಯಿಲೆಗೆ ಮೇಡಮ್ ಇದು ತೊಗೊಂಡಾಗ ಮೇಡಮ್ ನೀವು ಟ್ಯಾಬ್ಲೆಟ್ ತೊಗೋತಾ ಇರಿ, ಇನ್ಸುಲಿನ್ ತೊಗೋತಾ ಇರಿ, ಎಲ್ಲ ಅದು ಕಂಟ್ರೋಲ್ ಬರುತ್ತೆ ಮೇಡಮ್. ಎಲ್ಲ ಬಿಟ್ಬಿಡ್ತಾರೆ, ಅದು ಯಾವುದು ತೊಗೊಳ್ಳಲ್ಲ, ಯಾವುದು ಯೂಸ್ ಮಾಡಲ್ಲ, ಆ ಥರ ಆಗುತ್ತೆ ಮೇಡಮ್. ಒಳ್ಳೆ ಬೆನಿಫಿಟ್ ಇದೆ ಮೇಡಮ್. ಇದು ಸುಸ್ತಾಗಲಿ, ಕಾಲೂರಿ ಕಮ್ಮಿ ಆಗೋದು, ಮತ್ತು ಪದೇ ಪದೇ ವಾಶ್ರೂಮ್ಗೆ ಹೋಗೋದು ಅದರೆಲ್ಲ ಸ್ಟಾಪ್ ಆಗುತ್ತೆ ಮೇಡಮ್. ಒಳ್ಳೆ ಆಯುರ್ವೇದಿಕ್ ಪ್ರಾಡಕ್ಟ್ ಮೇಡಮ್, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಮೇಡಮ್ ಇದರಲ್ಲಿ. ಸೊ ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀರಾ ಸರ್? ಮೇಡಮ್ ಇದರಲ್ಲಿ ಬಂದು ರಾಗಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಮತ್ತು ನೇರಳೆ ಹಣ್ಣು, ಅದನ್ನು ಬೀಜ ಒಣಗಿಸಿ ನಾವು ಪೌಡ್ರ್ ಮಾಡಿ ಇದು ಮಾಡೋದು ಮೇಡಮ್. ತಂಗಡಿ ಹೂ ಅಂತ ಬರುತ್ತೆ, ಅದು ಮೇನ್ ಇಂಪಾರ್ಟೆಂಟ್. ತಂಗಡಿ ಹೂ ಹಾಕೋದು ನಾವು ಒಂದು 5-6 ಐಟಮ್ ಹಾಕಿ, ಒಂದು 5-6 ಪ್ರಾಡಕ್ಟ್ ಹಾಕಿ ನಾವು ರೆಡಿ ಮಾಡಿರೋದು ಮೇಡಮ್. ಇದೆಲ್ಲ ಪ್ರಕೃತಿಯಿಂದನೇ ಬಂದಿರೋಂಥದ್ದು, ನಾವೆಲ್ಲ ಇಲ್ಲೇ ಕಲೆಕ್ಟ್ ಮಾಡ್ಕೊಳ್ಳೋದು. ಇದರಲ್ಲೇ ನಾವು ರೆಡಿ ಮಾಡಿ ನಾವೇ ಇದು ಮಾಡ್ತಾಯಿದ್ದೀವಿ ಮೇಡಮ್. ಶುಗರ್ಗೆ ಎಲ್ಲ ಒಂದು ಒಳ್ಳೆ ಬೆನಿಫಿಟ್ ಇದೆ ಮೇಡಮ್. ಯಾವ ಥರ ಯೂಸ್ ಮಾಡಬೇಕು ಸರ್? ಯಾಕಂತ ಹೇಳಿದ್ರೆ ಈ ಪೌಡರ್ನ ನೀವು ಯಾವ ಥರ ಮಾಡ್ತೀರಾ, ಅದಾದಮೇಲೆ ಸೇವಿಸುವಂಥವ್ರು ಯಾವ ರೀತಿಯಾಗಿ ಯೂಸ್ ಮಾಡಬೇಕು, ಯಾವ್ಯಾವ ಟೈಮ್ ಯೂಸ್ ಮಾಡಬೇಕು? ಯೂಸ್ ಮಾಡೋದಂದ್ರೆ ಮೇಡಮ್, ಅವ್ರಿಗೆ ಶುಗರ್ ಎಷ್ಟೇ ಇರಲಿ, ಅವರು ಬೆಳಗ್ಗೆ ಒಂದು ಸಣ್ಣ ಸ್ಪೂನಲ್ಲಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಸಂಜೆ ಊಟ ಆದಮೇಲೆ 2 ಟೈಮ್ ತೊಗೊಂಡು ಬರಲಿ ಮೇಡಮ್. ಒಂದು ವಾರ ನೋಡಲಿ, ಒಂದು ವಾರದ ನಂತರ ಅವರೇ ಹೇಳ್ತಾರೆ ಮೇಡಮ್. ನಾವೆಲ್ಲೇ ಇದ್ರೂ ನಮಗೆ ಹುಡುಕೊಂಡ್ಬಂದು ಕೇಳ್ತಾರೆ, ಯಾವ ಥರ ಇದೆ, ಇನ್ನೊಂದು ಕೊಡಿ, ನಮ್ಮ ಕಡೆಯವರು ಕೊಡಿ ಅಂತ ಕೇಳ್ತಾರೆ. ಆ ಥರ ಎಲ್ಲ ಇದೆ ಮೇಡಮ್. ಸೊ ಎಷ್ಟು ದಿನದಲ್ಲಿ ನಿಮಗೆ ಈ ಒಂದು ರಿಸಲ್ಟ್ ಸಿಗುತ್ತೆ ಯೂಸ್ ಮಾಡಿದಂಥವ್ರಿಗೆ? ಮೇಡಮ್ ಕೆಲವರಿಗೆ 3 ದಿನದಲ್ಲಿ ಒಳ್ಳೇದಾಗಿರೋದು ಇದೆ, ರಿವರ್ಸ್ ಆಗಿರೋದು ಇದೆ, ಶುಗರ್ ರಿವರ್ಸ್ 3 ದಿನದಲ್ಲಿ ಆಗಿರೋದು ಇದೆ. ಒಂದು ವಾರ ಅಂದ್ಕೊಳ್ಳಿ ಮೇಡಮ್,
ಒಂದು ವಾರದಿಂದನೇ ಕಂಟ್ರೋಲ್ ಆಗ್ತಾ ಬರುತ್ತೆ, ರಿವರ್ಸ್ ಆಗ್ತಾ ಬರುತ್ತೆ ಮೇಡಮ್ ಶುಗರ್. ನಂಬೋದಾ ಸರ್? ಯಾಕಂತ ಹೇಳಿದ್ರೆ ಡಾಕ್ಟರ್ ರೆಕಮೆಂಡೇಶನ್ ಏನಾದ್ರು ಇದೆಯಾ? ಇದೆಲ್ಲ ಚೆಕಪ್ ಆಗಿದ್ಯಾ ಅಂತ? ಆಗಿದೆ ಮೇಡಮ್, ಲ್ಯಾಬ್ ಟೆಸ್ಟ್ ಎಲ್ಲ ಆಗಿದೆ ಮೇಡಮ್, ಲ್ಯಾಬ್ ಟೆಸ್ಟ್ ಆಗಿದೆ. ನಮಗೂ ಲೈಸೆನ್ಸ್ ಎಲ್ಲ ಇದೆ ಮೇಡಮ್. ನಾವು ಆಯುರ್ವೇದಿಕಲ್ಲೇ ಇರೋ ನಮ್ಮ ತಾತ ಅಜ್ಜಿಯವರೆಲ್ಲ ಮಾಡ್ತಾಯಿದ್ರು ಮೇಡಮ್. ಇದು ಮಧ್ಯಂತರ ಬಿಟ್ಟಿದ್ರು, ಇವಾಗ ನಾವು ಮಾಡ್ತಾ ಇದ್ದೀವಿ ಮೇಡಮ್. ಎಲ್ಲರೂ ಇಂಗ್ಲಿಷ್ ಮೆಡಿಷನ್ಗೆ ಮಾರು ಹೋಗ್ತಾರೆ. ಅದು ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ, ಟ್ಯಾಬ್ಲೆಟ್ಸ್ಗಳು ಕಿಡ್ನಿಗೂ ಕೂಡ ಎಫೆಕ್ಟ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಹಿಂದಿನ ಕಾಲದಿಂದ ಏನು ಬಂದಿದೆ ಅಂತ ಹೇಳಿದ್ರೆ ಆಯುರ್ವೇದಿಕ ಗಿಡಮೂಲಿಕೆಗಳನ್ನೇ ಆರೋಗ್ಯನ ಹುಷಾರು ಮಾಡ್ಕೊಳ್ಳುವಂಥದ್ದು. ಸೊ ಇದೆಲ್ಲೋ ಒಂದು ಕಡೆ ಕಣ್ಮರೆ ಆಗಿತ್ತು. ಸೊ ಇವಾಗ ಈ ರೀತಿ ಪ್ರಾಡಕ್ಟ್ಗಳು ಬರೋದ್ರಿಂದ ಜನಗಳಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಮೇಡಮ್ ಜನ ಎಚ್ಚೆತ್ಕೋಬೇಕೀಗ. ನಮ್ಮ ಅಕ್ಕಪಕ್ಕದಲ್ಲೇ ಇರುವಂಥದ್ದು ಮೆಡಿಷನ್ ಇದು. ನಾವು ತಗೊಳ್ಳೋ ರೀತಿನ ಸರಿ ಇರಬೇಕಷ್ಟೇ. ಈಗ ಇನ್ಸುಲೆನ್ಸು ಟ್ಯಾಬ್ಲೆಟು ಎಲ್ಲ ತೊಗೊಂಡು ಗೊತ್ತಿದೆ, ಜನರಿಗೆ ಗೊತ್ತಿದೆ, ಬುದ್ಧಿವಂತರಿಗೆ ತುಂಬ ಗೊತ್ತಿರೋದು ಅವರು ಏನು ಹೇಳ್ತಾರೆ, ಟ್ಯಾಬ್ಲೆಟು ಇಂಜೆಕ್ಷನ್ ಇನ್ಸುಲೆನ್ಸ್ ಅಷ್ಟರಲ್ಲೇ ಇರೋದಾರೆ ಬುದ್ಧಿವಂತರೆ. ಹಳ್ಳಿ ಜನ ಏನು ಮಾಡ್ಬೇಕು ಹೇಳಿ? ಹಳ್ಳಿ ಜನ ಇದೇ ತೊಗೋಬೇಕು, ಅಲ್ಲಿ ಕೂಲಿ ಮಾಡಬೇಕು, ಇಲ್ಲಿ ಇಂಜೆಕ್ಷನ್ ಟ್ಯಾಬ್ಲೆಟ್ ತೊಗೋಬೇಕು ಅನ್ನೋದನ್ನ ಇದು ಎಲ್ಲ ಕ್ಲಿಯರ್ ಮಾಡುತ್ತೆ ಮೇಡಮ್. ಇದ್ರ ಮೇಲೆ ನಂಬಿಕೆ ಇಡಿ, ನೀವು ಆರೋಗ್ಯವಾಗಿರ್ತೀರ ಮೇಡಮ್. 7 ದಿನದಲ್ಲಿ 100% ಕ್ಯೂರಿಂಗ್ ಆಗುತ್ತೆ ಮೇಡಮ್. ಅಂದರೆ ನಾರ್ಮಲ್ ಬರುತ್ತೆ, ರಿವರ್ಸ್ ಆಗುತ್ತೆ ನಿಮಗೆ. ಸ್ಟೆಪ್ಪು ನೀವು ನಾರ್ಮಲ್ ಇದರಲ್ಲಿ ಯಾವುದೇ ಪಥ್ಯ ಇಲ್ಲ ಮೇಡಮ್. ಯೋಗ ಮಾಡಬೇಕು, ಅದೇ ತಿನ್ನಬೇಕು, ಇದೇ ತಿನ್ನಬೇಕು, ಆ ಥರ ಶುಗರ್ ಇದೆ, ಈ ಥರ ಶುಗರ್ ಇದೆ ಅಂದರೆ ಏನಿಲ್ಲ ಮೇಡಮ್. ಇದು ನಾವು ಹೇಳ್ದಂಗೆ ಫಾಲೋ ಮಾಡ್ಕೊಬನ್ನಿ. ನಿಮಗೆ ಇಲ್ಲಿ ಬನ್ನಿ, ಫ್ರೀ ಚೆಕಪ್ ಇದೆ ಮೇಡಮ್. ಚೆಕಪ್ ಮಾಡಿಸ್ಕೊಳ್ಳಿ, ನಿಮಗೆ ಎಷ್ಟು ಶುಗರ್ ಲೆವೆಲ್ ಇದೆ ನೋಡ್ಕೊಳ್ಳಿ, ಯೂಸ್ ಮಾಡಿ ಮೆಡಿಷನ್ನು. ಮತ್ತು ನೀವೇ ಒಂದು ವಾರ ಬಿಟ್ಟು ಫ್ರೀ ಆಗಿದೆ ಮೇಡಮ್, ಬನ್ನಿ ತೊಗೊಂಡೋಗಿ ನಾವು ಹೇಳೋ ಥರ ನಾವು ಫಾಲೋ ಮಾಡಿ. ಒಂದು ವಾರದಲ್ಲಿ ನೀವೇ ನಮ್ಗೆ ರಿಸಲ್ಟ್ ಹೇಳ್ತೀರಾ, 4 ಜನಕ್ಕೆ ನೀವೇ ಹೇಳ್ತೀರಾ, ಆ ಥರ ಇದೆ ಮೇಡಮ್. ಸರ್, ಇವಾಗ ನೀವು ಹೇಳಿದ್ರಿ ಆಗ್ಲಿಕಾಯಿ ಇದು ಯೂಸ್ ಮಾಡ್ತೀವಿ ಅಂತ. ಸೊ ಕೈ ಬರಲ್ವಾ ಅಂತ? ಯಾಕಂದ್ರೆ ನೀರು ಈಗ ಹಾಲಿಗೆ ಒಂದು ಪಕ್ಷ ಒಂದು ಸ್ವಲ್ಪ ಸ್ವೀಟ್ನೆಸ್ ಆರು ಇರುತ್ತೆ, ಶುಗರ್ನಾದ್ರೂ ಯೂಸ್ ಮಾಡ್ಕೊಂಡ್ಬೋದು. ಆದರೆ ನೀರಿಗೆ ಹಾಕೊಂಡು ಕುಡಿಬೇಕಾದ್ರೆ ಕಹಿ ಅಂಶ ಬರಲ್ವಾ ಅಂತ? ಬರುತ್ತೆ ಮೇಡಮ್. ಕಹಿ ಇಲ್ಲದೆ ಹೋದರೆ ಅದು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ಮೇಡಮ್. ಕಹಿ ಬರಲೇಬೇಕು. ಇದು ಆಯುರ್ವೇದಿಕ ಆಗಿರೋದ್ರಿಂದ ನಿಮಗೆ ಕಹಿ ಬರುತ್ತೆ, ಅಷ್ಟು ಕಹಿ ಬರಲ್ಲ. ಕಹಿ ಬಂದಷ್ಟು ಒಳ್ಳೆಯದೇನೆ, ಬ್ಲಡ್ ಬೇಗ ಇದು ಕ್ಲಿಯರಿಂಗ್ ಆಗುತ್ತೆ ಮೇಡಮ್. ಆದರೆ ಇದು ಕಹಿ ಬರುತ್ತೆ. ಆದರೆ ಇದು 5 ವರ್ಷದ ಮೇಲ್ಪಟ್ಟು ಯಾವುದೇ ಮಗು ಬೇಕಾದರೂ ಡಯಾಬಿಟಿಸ್ ಇರೋರು ಕುಡಿಬೋದು. ಕೆಲವೊಬ್ರಿಗೆ ಡಯಾಬಿಟಿಸ್ ಇರಲ್ಲ, ಸೊ ಅಂಥವ್ರು ಕೂಡ ಇದನ್ನ ಪ್ರಿಫರ್ ಮಾಡ್ಬೋದಾ ಅಂತ? ಮಾಡ್ಬೋದು ಮೇಡಮ್, ಮಾಡ್ಬೋದು. ಅವ್ರಿಗೆ ಒಂದು ಹೊಸ ಅನುಭವ. ಇಲ್ಲಿ ಬರುವಾಗ ಡಾಕ್ಟ್ರ್ ಇರ್ತಾರೆ, ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಕೊಂಡು ನೀವು ತೊಗೋಬೋದು ಮೆಡಿಷನು. FSI ಸರ್ಟಿಫಿಕೇಟ್ ಎಲ್ಲ ಆಗಿದೆ ಮೇಡಮ್. ಸೊ ನಿಮ್ಮನ್ನ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡಬೇಕು? ಈ ಒಂದು ಸ್ಥಳ ಎಲ್ಲಿದೆ? ಜನಗಳು ಯಾವ ರೀತಿಯಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ? ಮೇಡಮ್ ಫೋನ್ ಮಾಡ್ಕೊಂಡು ಬಂದರೂ ಆಗುತ್ತೆ. ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡ್ರು ನಾವು ಎಂಟ್ರಿ ಮಾಡ್ಕೊಂಡಿರ್ತೀವಿ. ವಾರಕ್ಕೊಂದ್ಸತಿ ಪ್ರತಿ ಭಾನುವಾರ ಫ್ರೀ ಚೆಕಪ್ ಇರುತ್ತೆ, ಬರ್ಬೋದು. ಬಂದು ಅವರು ಎಂಟ್ರಿ ಮಾಡಿಸ್ಕೊಂಡು ಬೆಳಗ್ಗೆ 11ರಿಂದ ಸಂಜೆ 5 ಗಂಟೆ ಗಂಟನೂ ಬರ್ಬೋದು. ಇದು ಬಂದು ಮೇಡಮ್ ಕಲ್ವಾಡ ಆಪೋಸಿಟ್ ಇರೋದು, ಸಪ್ನಾ ಬುಕ್ ಮಾರ್ಕೆಟಿಂದ ಸ್ವಲ್ಪ ಕೆಳಗಡೆ ಬಂದರೆ, ಸಪ್ನಾ ಬುಕ್ ಹೌಸ್ ಕೆಳಗಡೆ ಬಂದರೆ ಇಲ್ಲೇ ಶಾರದಾ ಮ್ಯೂಸಿಕಲ್ ಅಂತ ಇದೆ, ಅಲ್ಲೇ ರೈಟ್ ಸೈಡಲ್ಲಿ ಇದೆ ಮೇಡಮ್. ಕೊತ್ವಾಲ್ ರಾಮಯ್ಯ ರಸ್ತೆ, ಶಿವರಾಂಪೇಟೆ. ಈಗ ಈ ಪ್ರಾಡಕ್ಟ್ ಜೊತೆಗೆ ಬೇರೆ ಯಾವುದಾದ್ರೂ ಪ್ರಾಡಕ್ಟ್ಗಳನ್ನ ಮಾಡ್ತಿದ್ರಾ ಅಂತ? ಇದೆ ಮೇಡಮ್, ನಮ್ಮ ಆಯುರ್ವೇದಿಕಲ್ಲಿ ಮೇಡಮ್ ಹೇರ್ ಆಯಿಲ್ ಇದೆ, ತುಂಬ ಒಳ್ಳೆ ಚೆನ್ನಾಗಿದೆ ಮೇಡಮ್. ಹೇರ್ ಆಯಿಲ್ ಇದೆ, ಡಯಾಬಿಟಿಸ್ ಇದೆ, ಮೈಕೈ ನೋದಿದೆ. ನೆಕ್ಸ್ಟ್ ಬರ್ತಾ ಎಲ್ಲ ಬರುತ್ತೆ ಮೇಡಮ್, ಹಿಜಾಮ ಎಲ್ಲ ಬರುತ್ತೆ. ಇವಾಗ ಎಷ್ಟು ಜನ ನಿಮಗೆ ಪಾಸಿಟಿವ್ ರಿವ್ಯೂ ಕೊಡ್ತಿದ್ದಾರೆ ಸರ್? ಯಾಕಂತ ಹೇಳಿದ್ರೆ ನಾವು ಆಲ್ರೆಡಿ ಒಂದಿಬ್ರು ಮಾತಾಡಿಸ್ತೋ. ಸೊ ಅವ್ರು ಹೇಳಿದ್ರು ನಾವು ಯಾವುದೇ ಥರ ಇಂಗ್ಲೀಷ್ ಮೆಡಿಷನ್ಗೆ ಮಾರು ಹೋಗಿಲ್ಲ, ನಾವು ಇಲ್ಲೇ ಬರ್ತಾ ಇದ್ದೀವಿ ರೆಗ್ಯುಲರ್ ಆಗಿ ಅಂತ ಹೇಳಿ. ಸೊ ಈ ಥರ ಪಾಸಿಟಿವ್ ಬಂದಾಗ ನೀವು ಮಾಡಿದ ಪ್ರಾಡಕ್ಟ್ಸ್ಗೂ ಒಂದು ಗುಡ್ ಎಫರ್ಟ್ ಸಿಕ್ತು ಅಂತ ಅನ್ಸುತ್ತಾ ಅಂತ? ಅನಿಸಿದೆ ಮೇಡಮ್. ಸುಮಾರು ಜನ ಬಂದು ಗೊತ್ತಿಲ್ಲದೆ ಕಾಲು ಮುಗ್ದಿಬಿಟ್ಟಿದ್ದಾರೆ. ಯಾರಿಗೂ ಕೈನೇ ಮುಗ್ದಿಲ್ಲ, ನಿನ್ನ ಕಾಲು ಮುಗ್ದಿದ್ದೀನಿ ಅಪ್ಪ ಅಂತ ಹೇಳಿದ್ದಾರೆ. ಆ ಥರ ಎಲ್ಲ ಒಳ್ಳೆ ಬೆನಿಫಿಟ್ ಇದೆ ಮೇಡಮ್. ತುಂಬ ಸಮಸ್ಯೆ ಇದ್ದರೂ ಅವ್ರು ಹೇಳಿದ್ದನ್ನ ಕೇಳಿ ಸಂತೋಷ ಪಟ್ಟಿದ್ದೀವಿ ಮೇಡಮ್. ಮನೇಲಿ ಏನೇ ಸಮಸ್ಯೆ ಇದ್ರೂ ಅವ್ರು ಹೇಳಿದ್ದನ್ನ ನಾವು ತೊಗೊಂಡು ನಾವು ಹಾಯಾಗಿ ಏನು ಮಾಡಬೇಕು, 4 ಜನಕ್ಕೆ ಒಳ್ಳೇದು ಮಾಡೋ ಕೆಲಸನೇ ಮಾಡ್ತಾ ಇದ್ದೀವಿ ಹೊರತು ಬೇರೆ ಕಡೆ ಗಮನನೇ ಕೊಡ್ತಾ ಇಲ್ಲ ಮೇಡಮ್. ಈ ಪ್ರಾಡಕ್ಟಲ್ಲಿ ಹೇಳಿದ್ರಿ ನೀವು ಒಂದಷ್ಟು ಐಟಮ್ಸ್ಗಳನ್ನ, ಸೊ ಅದೆಲ್ಲದ್ರಿಂದನೂ ಕೂಡ ಬ್ಲಡ್ ಲೆವೆಲ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತಾ ಅಂತ? ಆಗುತ್ತೆ ಮೇಡಮ್. ಶುಗರ್ ಎಲ್ಲ ನಾರ್ಮಲ್ಗೆ ಬರುತ್ತೆ, ಆರೋಗ್ಯವಾಗಿರ್ತಾರೆ. ಯಾವುದೇ ಮೆಡಿಸಿನ್ ತೊಗೊಳಲ್ಲ ಅವ್ರು. ಇನ್ನು ಟ್ಯಾಬ್ಲೆಟ್ ತೊಗೋತಾ ಇದ್ರು ನಿಲ್ಲಿಸ್ತಾರೆ, ಇನ್ಸುಲಿನ್ ತೊಗೋತಾ ಇದ್ರು ನಿಲ್ಲಿಸ್ತಾರೆ, ಆರೋಗ್ಯವಾಗಿರ್ತಾರೆ. ಎಲ್ಲರೂ ಯೋಚನೆ ಮಾಡೋದೇನು ಅಂತ ಹೇಳಿದ್ರೆ ನಾವು ಎಷ್ಟು ದಿನ ಚೆನ್ನಾಗಿರ್ತೀವೋ ಅಷ್ಟು ದಿನ ನಾವು ಆರೋಗ್ಯವಾಗಿರ್ಬೇಕು ಅಂತ ಹೇಳಿ. ಸೊ ಅಂತ ಆರೋಗ್ಯ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ರೆ ಈ ತರ ಪ್ರಾಡಕ್ಟ್ ಎಲ್ರಿಗೂ, ಯಾರಿಗೆ ಹುಷಾರಿಲ್ಲ ಅಂತವ್ರಿಗೆ ಅವಶ್ಯಕತೆ ಇದೆಯಾ ಅಂತ? ಇದೆ ಮೇಡಮ್, ತುಂಬಾನೇ ಇದೆ. ಅಂದ್ರೆ ಮೇನ್ ಬೇಕಾಗಿರೋದೇ ಇದು. ಇವಾಗ ಈ ಕಾಲದಲ್ಲಿ ಮೇಡಮ್ ಎಲ್ಲ ಇಂಗ್ಲಿಷ್ ಮೆಡಿಸಿನ್ಗೆ ಹೋಗಿ ಅವರು ಹಣನೂ ಕಳ್ಕೊತಾ ಇದ್ದಾರೆ, ಆರೋಗ್ಯನೂ ಕಳ್ಕೊತಾ ಇದ್ದಾರೆ. ಅಂಥದ್ರಲ್ಲಿ ಇದು ಇದ್ರೆ ತುಂಬ ಹೆಲ್ಪ್ ಆಗುತ್ತೆ ಮೇಡಮ್. ಈಗ ಒಂದು 10 ವರ್ಷ ಜಾಸ್ತಿ ಬದುಕ್ತಾರೆ ಅನ್ನಿಸ್ತದೆ. ಈಗ ತುಂಬ ಹಿಂಸೆಲ್ ಬದುಕ್ತಾ ಇದ್ದಾರೆ ಜನ. ಶುಗರ್ ಇರೋರು ತುಂಬ ಹಿಂಸೆಲ್ ಬದುಕ್ತಾ ಇದ್ದಾರೆ, ಅವರೆಲ್ಲ ತುಂಬ ಹಾಯಾಗಿರ್ತಾರೆ. ನೆಕ್ಸ್ಟ್ ಶುಗರ್ ಇರೋವಂಥವ್ರಿಗೆ ಈ ಪ್ರಾಡಕ್ಟ್ ಯಾವ ರೀತಿಯಾಗಿ ಒಂದು ಸಂಜೀವಿನಿ ರೂಪದಲ್ಲಿ ಕಂಡು ಬರುತ್ತಾ ಅಂತ?
100% ನಿಜಾನೇ ಮೇಡಮ್. ಇದು ಸಂಜೀವಿನೇ. ಇದು ಬಿಟ್ಟರೆ ಇನ್ನೊಂದು ಬೇರೆ ಇಲ್ಲ ಅನಿಸ್ತದೆ ನನಗೆ ಡಯಾಬಿಟಿಸ್ ಕಂಟ್ರೋಲ್ ಮಾಡಲಿಕ್ಕೆ. ಶುಗರ್ ಪೇಷಂಟ್ಗಳಿಗೆ ಇದೊಂದು ಬಿಟ್ಟರೆ ಇನ್ನು ಬೇರೆ ಮೆಡಿಷನೇ ಇಲ್ಲ ಅಂತ ನಾನು ಹೇಳ್ತೀನಿ ಮೇಡಮ್. 100% ಗ್ಯಾರಂಟಿ ಇದೆ ಮೇಡಮ್. ಸಾಕಷ್ಟು ಜನ ಹೆಣ್ಮಕ್ಳಿಗಾಗಿರ್ಬೋದು ಗಂಡ್ ಮಕ್ಳಿಗಾಗಿರ್ಬೋದು ಕೂದಲು ಉದುರುವಂತಹ ಸಮಸ್ಯೆ ಇದ್ದೇ ಇರುತ್ತೆ. ಎಲ್ಲರೂ ಕೂಡ ಒಂದು ಏನೇನೋ ಯೋಚನೆ ಮಾಡ್ಕೊಂಡು ಟೆನ್ಷನ್ಸ್, ವರ್ಕ್ ಪ್ರೆಷರ್ ಇವೆಲ್ಲದ್ರಿಂದ ಕೂಡ ಕೂದಲು ಉದುರುವಂಥದ್ದು ಸಾಕಷ್ಟು ಇರುತ್ತೆ. ಈಗಿನ ಕಾಲದಲ್ಲಿ ಕೆಲವೊಂದಷ್ಟು ಜನ ಗಂಡ್ ಮಕ್ಳಿಗೆ ಹೇರ್ ಫಾಲ್ ಆಗೋದ್ರಿಂದ ಎಷ್ಟೋ ಜನ ಮದ್ವೆನೂ ಬೇಡ ಅನ್ನುವಂತಹ ಲೆವೆಲ್ಗೆ ಹೋಗ್ಬಿಟ್ಟಿರ್ತಾರೆ. ಅಂಥವ್ರು ಏನ್ ಮಾಡೋದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ನೀವು ತಲೆನೇ ಕೆಡಿಸ್ಕೋಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಮೈಸೂರಿನ ಶಿವರಾಂಪೇಟೆಯಲ್ಲಿ ಇರ್ತಕ್ಕಂಥ ಈ ಒಂದು ಆಯುರ್ವೇದ ಕ್ಲಿನಿಕ್ ನಲ್ಲಿ ನಿಮ್ಗೆ ಈ ಒಂದು ಸಂಕಪುಷ್ಪ ಆಯುರ್ವೇದಿಕ್ ಹೆಲ್ತ್ ಗ್ರೋರ್ ಆಯಿಲ್ ಸಿಗ್ತಾ ಇದೆ. ಇದರ ವಿಶೇಷತೆ ಏನು, ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಈ ಒಂದು ಆಯಿಲ್ ನಲ್ಲಿ ಇದೆ ಅಂತ ಹೇಳಿ ಶ್ಯಾಮ್ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ಏನು ಸರ್ ಈ ಆಯಿಲ್ ನ ವಿಶೇಷತೆ, ಈ ಆಯಿಲ್ ನ ಯೂಸ್ ಮಾಡಿದ್ರೆ ಎಷ್ಟು ದಿನದೊಳಗೆ ವ್ಯಕ್ತಿಗಳಿಗೆ ರಿಸಲ್ಟ್ ಸಿಗುತ್ತೆ ಅಂತ? ಇದು ಕೆಲವು ದಿನಗಳಲ್ಲಿ ಬರುವಂಥ ರಿಸಲ್ಟ್ ಅಲ್ಲ. ಇದು ಆಯುರ್ವೇದಿಕ್ ಹೇರ್ ಆಯಿಲ್ ಆಗಿರೋದ್ರಿಂದ ಇದೊಂದು ಬಾಟ್ಲು ಖಾಲಿ ಮಾಡೋ ಒಳಗೆ ನಿಮಗೆ ಹೇರ್ ಉದುರೋದನ್ನ ಕಮ್ಮಿ ಆಗುತ್ತೆ, ಡ್ಯಾಂಡ್ರಫ್ ಕಮ್ಮಿ ಆಗುತ್ತೆ, ಕೂದಲು ಲೆಂತ್ ಬರೋದನ್ನ ನಿಮಗೆ ನೀವೇ ಗಮನ ಹರಿಸ್ತೀರಾ, ನೀವೇ ರಿಸಲ್ಟ್ ಕೊಡ್ತೀರಾ ಮೇಡಮ್. ಆ ಥರ ಇದೆ. ಇದು ವಾರದಲ್ಲಿ 2 ರಿಂದ 3 ಟೈಮ್. ಎಷ್ಟು ತಿಂಗಳು ಟೈಮ್ ಬೇಕು ಸರ್? ಇವಾಗ ಒಬ್ಬೊಬ್ಬರಿಗೆ ಒಂದೇ ಸಲ ಆಗಲ್ಲ, ಏರ್ ಫಾಲ್ ಆಗೋದು ನಿಲ್ಲುತ್ತೆ, ಅದಾದ್ಮೇಲೆ ಬೆಳವಣಿಗೆ ಕಾಣಿಸುತ್ತೆ. ಸೊ ಎಷ್ಟು ಮಂತ್ ಹಿಡಿಯುತ್ತೆ ಅಂದಾಜು? ಮೇಡಮ್ 2 ರಿಂದ 3 ತಿಂಗಳು ಬೇಕೇ ಬೇಕು ಮೇಡಮ್. ಹಾಕಿದ ತಕ್ಷಣ ರಿಸಲ್ಟ್ ಬರುವಂಥದ್ದಲ್ಲ ಮೇಡಮ್. ಇದು ಆಯುರ್ವೇದಿಕ್ಕು. ನೀವು ತಿಂಗಳಲ್ಲಿ ಒಂದು 3-4 ಸತಿ ಅಪ್ಲೈ ಮಾಡಿ ನೀವೇ ರಿಸಲ್ಟ್ ಹೇಳ್ತೀರಾ. ಒಳ್ಳೆ ಬೆನಿಫಿಟ್ ಇದೆ, ಒಳ್ಳೆ ಚೆನ್ನಾಗಿದೆ ಆಯಿಲು. ಕೂದಲು ತುಂಡ ಇರೋರು, ಡ್ಯಾಂಡ್ರಫ್ ಇರೋರು, ಉದುರ್ತಾ ಇರೋರು ಅವರೆಲ್ಲ ಹಾಕ್ಬೋದು. ಮಕ್ಕಳು, ಮರಿ, ಜೆಂಟ್ಸ್ ಎಲ್ಲ ಹಾಕ್ಬೋದು. ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಸರ್ ಅದರಲ್ಲಿ ಮೇನ್ ಆಗಿ? ಮೇನ್ ಮೇಡಮ್ ಇದರಲ್ಲಿ ಶಂಖಪುಷ್ಪ ಮತ್ತು ಜಡೆ ಬಳ್ಳಿ ಅಂತ ಬರುತ್ತೆ, ಅದು ಇರುತ್ತೆ. ಅಮರ್ಬೇಲ್ ಅಂತ ಬರುತ್ತೆ, ಅದು ಹಾಕಿರ್ತೀವಿ. ಕಲೋಂಜಿ ಹಾಕಿರ್ತೀವಿ. ಕೊಕೊನೆಟ್ ಆಯಿಲ್ ಮಿಲ್ಲಿಂದನೇ ತಂದು ಹಾಕೋದು ನಾವು. ಗಾಣದ ಎಣ್ಣೆನೇ ಹಾಕೋದು. ಗಾಣದ ಎಣ್ಣೆ ಬೇರೆ ಯಾವುದು ಇದು ಮಾಡಲ್ಲ ಮೇಡಮ್. ಒಳ್ಳೆ ಬೆನಿಫಿಟ್ ಇದೆ ಮೇಡಮ್ ಆಯಿಲಲ್ಲಿ. ಅಂದ್ರೆ ಇವಾಗ ನೀವು ಹೇಳಿದ ಐಟಮ್ಸ್ಗಳೆಲ್ಲ ನಾವು ಮನೇಲೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ತುಂಬಾ ಪ್ರೊಸೆಸಿಂಗ್ ಆಗುತ್ತೆ, ಮತ್ತೆ ಅವೆಲ್ಲವೂ ಕೂಡ ಹುಡ್ಕೋದು ಕೂಡ ಕಷ್ಟ ಆಗುತ್ತೆ. ಸೊ ನೀವು ಯಾವ ತರ ಎಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ತೀರಾ? ಮೇಡಮ್ ನಮ್ಮದು ಜಮೀನಿದೆ, ಜಮೀನಲ್ಲೂ ಕಲೆಕ್ಟ್ ಮಾಡ್ತೀವಿ. ಹೊರಗಡೆ ಕೂಪು ಬರುತ್ತೆ, ನೀಲಗಿರಿ ಕೂಪು, ಅಲ್ಲೆಲ್ಲ ತಂಗಡಿ ಹೂ ಜಾಸ್ತಿ ಸಿಗುತ್ತೆ. ರೈತರಿಗೆಲ್ಲ ಗೊತ್ತಿದೆ ಮೇಡಮ್, ನಾವು ರೈತರೇನೆ, ನಾವು ಅದೆಲ್ಲ ಕಲೆಕ್ಟ್ ಮಾಡ್ತೀವಿ ಮೇಡಮ್. ಎಷ್ಟು ದಿನ ಪ್ರೊಸೆಸಿಂಗ್ ಇರುತ್ತೆ ಸರ್ ಈ ಆಯಿಲ್ ನ ಮಾಡ್ಬೇಕಾದ್ರೆ? ಯಾಕಂತ ಹೇಳಿದ್ರೆ ನೀವು ಕೊಬ್ಬರಿನ ಗಾಣದಲ್ಲಿ ಬಿಡಿಸಿ ನೀವೇ ಸ್ವತಃ ಮಾಡುವಂಥದ್ದು ಅಂತ ಹೇಳಿದ್ರೆ 100 ಲೀಟ್ರ್ ರೆಡಿ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಒಂದು 15 ರಿಂದ 20 ದಿವಸನೇ ಬೇಕು ಮೇಡಮ್. ಅದೇ ಕೆಲಸ ಮಾಡ್ತೀನಿ ಅಂದರೆ 20 ದಿನ ಬೇಕು ಮೇಡಮ್. ಒಂದು 100 ಲೀಟ್ರ್ ರೆಡಿ ಮಾಡ್ತೀನಿ ಅಂದರೂ ಸಹ. ಇನ್ನು ಮಳೆಗಾಲದಲ್ಲೇ ನಮಗೆ ಜಡೆ ಬೆಳ್ಳಿ ಅಂತ ಸಿಗೋದು. ಮಳೆಗಾಲದಲ್ಲಿ ಅದು ತೊಗೊಂಡು ನಾವು ಒಣಗಿಸಿ ಪೌಡ್ರ್ ಮಾಡಿ ಮಡಗಿರ್ತೀವಿ ಮೇಡಮ್. ನಮ್ಗೆ ಯಾವಾಗ ಬೇಕೋ ಅದನ್ನು ನಾವು ಅಪ್ಲೈ ಮಾಡಿ ಇದು ಮಾಡ್ತೀವಿ ಮೇಡಮ್. ಬೇರೆ ಆಯಿಲ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಆಯುರ್ವೇದಿಕ್ ಏರ್ ಗ್ರೋತ್ ಆಯಿಲ್ ಸಂಕಪುಷ್ಪ ಏನಿದೆ ಇದು ಯಾಕೆ ಬೆಸ್ಟ್ ಅಂತ ಅನ್ಸುತ್ತೆ ಸರ್? ಮೇಡಮ್ ಇದು ಕೂದಲು ಬೆಳವಣಿಗೆ ಬೇಗ ಆಗುತ್ತೆ ಮೇಡಮ್. ಈ ಆಯಿಲ್ ಯೂಸ್ ಮಾಡಿ ನೋಡಬೇಕು. ಅವು ಕೂದಲು ತುಂಡ ಇರೋದನ್ನ ಉದ್ದ ಆಗುತ್ತಲ್ಲ, ಆಗ ಅವರೇ ಹೇಳ್ತಾರೆ ಮೇಡಮ್. ಇವಾಗ 100 ಕಂಪ್ನಿಗಳಿದೆ, 100 ಥರ ಎಣ್ಣೆಗಳಿದೆ. ಹಾಗಾಗಿ ನಾವೇನು ಹೇಳಲ್ಲ ಮೇಡಮ್. ತೊಗೊಂಡಿರೋರೇ ಇದು ತೊಗೊಂಡ್ಮೇಲೆ ರಿಸಲ್ಟ್ ಕೊಡಲಿ ಮೇಡಮ್. ಆ ಥರ ಇದೆ, ಒಳ್ಳೆ ಬೆನಿಫಿಟ್ ಇದೆ ಮೇಡಮ್. ಸರ್ ಈಗ ನಿಮ್ಮ ಆಫೀಸ್ ಇರೋದು ಮೈಸೂರಲ್ಲಿ. ಸೊ ಸಾಕಷ್ಟು ಜನ ಕರ್ನಾಟಕದ ಬೇರೆ ಬೇರೆ ಕಡೆಯಿಂದ ವಿಡಿಯೋಸ್ಗಳನ್ನ ನೋಡ್ತಾ ಇರ್ತಾರೆ. ಸೊ ಅವರು ನಿಮ್ಮನ್ನ ಯಾವ ತರ ಕಾಂಟ್ಯಾಕ್ಟ್ ಮಾಡ್ಬೋದು? ಈಗ ಬೆಂಗಳೂರಲ್ಲಿ ಇದ್ರೆ ಯಾವ ರೀತಿಯಾಗಿ ನಿಮ್ಮನ್ನ ಸಂಪರ್ಕ ಮಾಡ್ಬೋದು ಅಂತ? ಮೇಡಮ್ ಬೆಂಗಳೂರಲ್ಲಿದ್ದರೆ ಅಲ್ಲೂ ನಮ್ಮ ಆಫೀಸ್ ಇದೆ. ಫೋನ್ ಮಾಡಿದ್ರೆ ನಾವು ಲಿಂಕ್ ಕಳಿಸ್ಕೊಡ್ತೀವಿ ಮೇಡಮ್. ಇಲ್ಲಿಗೂ ಬರಲೇಬೇಕು ಅಂತೇನಿಲ್ಲ. ಇಲ್ಲೂ ಫೋನ್ ಮಾಡಿದ್ರೆ ಮೇಡಮ್, ನಮ್ಮ ಕಾಲ್ ಮಾಡಿದ್ರೆ ನಾವು ಕೊರಿಯರ್ ಆಪ್ಷನ್ ಇದೆ ಮೇಡಮ್, ಮಾಡ್ಕೊಡ್ತೀವಿ ಮೇಡಮ್. ಕ್ಯಾಶ್ ಆನ್ ಡೆಲಿವರಿ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಯಾರ್ಯಾರಿಗೆ ಶುಗರ್ ಇದೆ, ಯಾರ್ಯಾರಿಗೆ ಡಯಾಬಿಟಿಸ್ ಲೆವೆಲ್ ಹೆಚ್ಚಾಗಿ ಕಂಡ್ಬರ್ತಾ ಇದೆ, ಎಲ್ಲೇ ಟ್ರೀಟ್ಮೆಂಟ್ ತಗೊಂಡ್ರು ಆಗ್ತಾ ಇಲ್ಲ ನಮ್ಮ ಕೈಲಿ, ಇನ್ನೇನು ಟ್ರೀಟ್ಮೆಂಟೇ ಬೇಡ ಹಂಗೆ ಇದ್ಬಿಡೋಣ ಅನ್ನೋದು ಯಾರು ಜೀವನ ಮೇಲೆ ಆಸೆ ಕಳ್ಕೊಂಡಿದ್ದೀರಾ ಅಂತವ್ರು ಒಂದು ಸಲ ಈ ಪ್ರಾಡಕ್ಟ್ ನ ಟ್ರೈ ಮಾಡಿ. ಯಾಕಂತ ಹೇಳಿದ್ರೆ ಸಾಕಷ್ಟು ಇಂಗ್ಲಿಷ್ ಮೆಡಿಸಿನ್ಗೆ ನೀವು ಆಲ್ರೆಡಿ ಮಾರು ಹೋಗಿರ್ತೀರಾ. ಅಂತವರು ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ನಿಮ್ಗೆ ಕೇವಲ 7 ದಿನಗಳಲ್ಲಿ ನಿಮ್ಗೆ ಪರ್ಫೆಕ್ಟ್ ರಿಸಲ್ಟ್ ಸಿಗುತ್ತೆ. ಇದೇ ತರ ಮುಂದುವರಿಸ್ಕೊಂಡು ಹೋದ್ರೆ ನಿಮ್ಗೆ ಶುಗರ್ ಇತ್ತು ಅನ್ನೋದನ್ನೇ ಮರ್ತೋಗುವಂತಹ ಲೆವೆಲ್ಗೆ ಈ ಒಂದು ಪ್ರಾಡಕ್ಟ್ ಮ್ಯಾಜಿಕ್ ಅನ್ನ ಮಾಡುತ್ತೆ ಅಂತ ಹೇಳಿ. ಅಷ್ಟೇ ಅಲ್ಲದೆ ಈ ಒಂದು ಪ್ರಾಡಕ್ಟ್ ನ ನೀವು ಯಾಕೆ ಖರೀದಿ ಮಾಡ್ಬೇಕು ಅಂತ ಹೇಳಿದ್ರೆ ಇದು ಲ್ಯಾಬ್ ಟೆಸ್ಟ್ ಆಗಿದೆ. ಅಷ್ಟೇ ಅಲ್ಲದೆ ಗವರ್ಮೆಂಟ್ ಇಂದ ಸರ್ಟಿಫೈಡ್ ಕೂಡ ಆಗಿದೆ. ಜೊತೆಗೆ ಈ ಒಂದು ಮಾರಾಟ ಏನಿದೆ ಕೆಲವೊಂದಷ್ಟು ಜನ ಕದ್ದು ಮುಚ್ಚಿ ಮಾರಾಡ್ತಾ ಇರ್ತಾರೆ, ಆದ್ರೆ ಇವ್ರ ಹತ್ರ ಗವರ್ಮೆಂಟ್ ಸರ್ಟಿಫೈಡ್ ಕೂಡ ಇದೆ. ನೀವು ಅದಕ್ಕೆ ನೋಡ್ತಾ ಇರ್ಬೋದು, ನನ್ನ ಹಿಂದೆನೆ ಕಾಣಿಸ್ತಾ ಇದೆ. ಈ ಒಂದು ಪ್ರಾಡಕ್ಟ್ ಏನಿದೆ, ಈ ಒಂದು ಪ್ರಾಡಕ್ಟ್ಗೆ ಗವರ್ಮೆಂಟ್ ಸರ್ಟಿಫೈಡ್ ಕೂಡ ಆಗಿದೆ. ಕೆಲವೊಂದಷ್ಟು ಜನ ಮುಚ್ಚುಮರಿಯಲ್ಲಿ ಪ್ರಾಡಕ್ಟ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಅದು ಹೆಲ್ತ್ಗೆ ಯಾವ ರೀತಿ ಬೆನಿಫಿಟ್ ಬೀಳುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಆದ್ರೆ ನೀವು ನನ್ನ ಕೈಲಿರೋದನ್ನ ನೋಡ್ತಾ ಇರ್ಬೋದು. ಈ ಒಂದು ಪ್ರಾಡಕ್ಟ್ ಏನಿದೆ ಸಂಕಪುಷ್ಪ ಅನ್ನುವಂತ ಒಂದು ಪ್ರಾಡಕ್ಟ್ಗೆ
ಗೌರ್ಮೆಂಟ್ ಇಂದ ಲೈಸೆನ್ಸ್ ಕೂಡ ಸಿಕ್ಕಿದೆ. ಈ ಒಂದು ಕ್ಲಿನಿಕ್ ಅಲ್ಲಿ ನೀವು ಭಾನುವಾರ ಏನಿದೆ, ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಿಮಗೆ ಡಾಕ್ಟರ್ಸ್ ಕೂಡ ಇರ್ತಾರೆ. ಬಂದು ನೀವು ಫ್ರೀ ಚೆಕಪ್ ಅಂತ ಹೇಳಿದ್ದಾರೆ. ಫ್ರೀ ಚೆಕಪ್ನ ಕೂಡ ಮಾಡಿಸ್ಕೊಂಡು ಬ್ಲಡ್ ಶುಗರ್ ಲೆವೆಲ್ ಏನು ಇರುತ್ತೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದಾದ 7 ದಿನಕ್ಕೆ ನೀವು ವಾಪಸ್ ಬಂದು ಚೆಕ್ ಮಾಡಿಸಿದ್ರೆ 100% ಅದರ ಲೆವೆಲ್ ಕಡಿಮೆ ಆಗಿರುತ್ತೆ ಅಂತ ಹೇಳ್ತಾ ಶ್ಯಾಮ್ ಅವರು ನಮ್ಮೊಟ್ಟಿಗೆ ಇಷ್ಟೊತ್ತು ಈ ಒಂದು ಪ್ರಾಡಕ್ಟ್ ಬಗ್ಗೆ ಕೆಲವೊಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.